ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿಯಲ್ಲಿ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟಾಪಿಕ್ ಯಾವುದಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೆಕೆಂಡ್ ಟಾಪಿಕ್ ಆಕ್ಟೇಟ್ ಸ್ಟೇಟ್. ಇದನ್ನು ನಾವು ಆಕ್ಟೇಟ್ ರೂಲ್ ಅಂತಾನೂ ಕರಿತೀವಿ. ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಚಾರ್ಜ್ ಆಫ್ ಆನ್ ಅಯಾನ್. ಸೊ ಈ 3 ಟಾಪಿಕ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಫಸ್ಟ್ ಟಾಪಿಕ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಯಾವುದೇ ಒಂದು ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಅದನ್ನ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ? ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಆಟಮಿಕ್ ಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಆಟಮಿಕ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ನ್ಯೂಕ್ಲಿಯಸ್. ಓಕೆ, ಸಪೋಸ್ ದಿಸ್ ಇಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್, ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಓಕೆ, ಇದು ಜನರಲ್ ಸ್ಟ್ರಕ್ಚರ್ ನಾನು ಹೇಳ್ತಿದ್ದೀನಿ. ಸೊ ದಿಸ್ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ಈ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ನ್ಯೂಕ್ಲಿಯಸ್, ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ವಾ, ಆ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಅವು ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈಗ ನೆಕ್ಸ್ಟ್, ಈ ಎಲೆಕ್ಟ್ರಾನ್ಸ್ ಶೆಲ್ಸ್ ಅಂತ ಹೇಳ್ತೀವಿ. ಶೆಲ್ಸ್, ಈ ಶೆಲ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಈ ನ್ಯೂಕ್ಲಿಯಸ್ ಇದೆ ಅಲ್ವಾ, ಸೊ ನ್ಯೂಕ್ಲಿಯಸ್ ಸುತ್ತ ಶೆಲ್ಸ್ ಅಂತ ಇರುತ್ತೆ. ಶೆಲ್ಸ್, ಆ ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಈ ಶೆಲ್ಸ್ಗೆ ಕೆಲವೊಂದು ಹೆಸರಿದೆ, ಅದು KLMN ಶೆಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಈಗ ಈ ಕೆ ಶೆಲ್ ಅಲ್ಲಿ ನಾವು ಓನ್ಲಿ 2 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಈಗ ಅಕಾಮಡೇಟ್ ಅಂದ್ರೆ ಏನೀಗ? ಫಾರ್ ಎಕ್ಸಾಂಪಲ್, ಈಗ ಒಂದು ಬಸ್ ಅಲ್ಲಿ 16 ಮೆಂಬರ್ಸ್ ಕುತ್ಕೊಳ್ಳೋಕೆ ಜಾಗ ಇರುತ್ತೆ, ಅದನ್ನ ನಾವು ಅಕಾಮಡೇಷನ್ ಅಂತ ಕರಿತೀವಿ. ಓಕೆ, ಬಸ್ದು ಅಕಾಮಡೇಷನ್ ಓನ್ಲಿ 60, ದಟ್ ಈಸ್ ಅಕಾಮಡೇಷನ್. ಓಕೆ, ಈ ವರ್ಡ್ ಮೀನಿಂಗ್ ಹೇಳ್ತಾ ಇದ್ದೀನಿ ನಿಮ್ಗೆ. ಅಕಾಮಡೇಟ್ ಅಂದ್ರೆ, ಈಗ ನಾವು ಬಸ್ಸಲ್ಲಿ ಓನ್ಲಿ 60 ಮೆಂಬರ್ಸ್ ನ ಪ್ಲೇಸ್ ಮಾಡೋದಕ್ಕೆ, ಕೂರ್ಸೋದಕ್ಕೆ ಜಾಗ ಇರುತ್ತೆ, ಅದನ್ನ ಅಕಾಮಡೇಟ್ ಅಂತ ಹೇಳ್ತೀವಿ. ಸೊ ಅದೇ ತರ ಈ ಕೆ ಶೆಲ್ ಅಲ್ಲಿ ಓನ್ಲಿ 2 ಎಲೆಕ್ಟ್ರಾನ್ಸ್ ಇಡೋದಕ್ಕೆ ಜಾಗ ಇರುತ್ತೆ. ಸೊ ಕೆ ಶೆಲ್ ಕ್ಯಾನ್ ಅಕಾಮಡೇಟ್ ಓನ್ಲಿ 2 ಎಲೆಕ್ಟ್ರಾನ್ಸ್. ಅದೇ ತರ ಎಲ್ ಶೆಲ್ ಅಲ್ಲಿ ಇಟ್ ಕ್ಯಾನ್ ಅಕಾಮಡೇಟ್ 8 ಎಲೆಕ್ಟ್ರಾನ್ಸ್. ಓಕೆ, ಅದೇ ತರ ಎಂ ಅಲ್ಲಿ ವಿ ಕ್ಯಾನ್ ಅಕಾಮಡೇಟ್ 18 ಎಲೆಕ್ಟ್ರಾನ್ಸ್. 18 ಎಲೆಕ್ಟ್ರಾನ್ಸ್ ನ ನಾವು ಎಂ ಶೆಲ್ ಅಲ್ಲಿ ಅಕಾಮಡೇಟ್ ಮಾಡಬಹುದು. ಎನ್ ಅಲ್ಲಿ 32 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು. ಓಕೆನಾ? ಸೊ ಇದು ಜಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆ. ಸೊ ಈ KLMN ಶೆಲ್ಸ್ ನ್ಯೂಕ್ಲಿಯಸ್ ಸುತ್ತ ಇರುತ್ತೆ, ಪ್ಲೇಸ್ ಆಗಿರುತ್ತೆ. ನ್ಯೂಕ್ಲಿಯಸ್ ಸುತ್ತ ಪ್ಲೇಸ್ ಆಗಿರುತ್ತೆ. ಆ ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಸೋಡಿಯಂ ಅಂದ್ರೆ Na ಅಂದ್ರೆ ಸೋಡಿಯಂ ಅಲ್ವಾ, ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಸೊ ಈಗ ಸೋಡಿಯಂ, ಇಟ್ ಹ್ಯಾಸ್ ಅಟಮಿಕ್ ನಂಬರ್ ಆಫ್ 11. ಅಟಮಿಕ್ ನಂಬರ್ ಅಂದ್ರೆ ಏನು? ಅಟಮಿಕ್ ನಂಬರ್ ಈಸ್ ನಥಿಂಗ್ ಬಟ್ ಎಷ್ಟು ಪ್ರೋಟಾನ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಷ್ಟಿರುತ್ತೆ ಅಂದ್ರೆ 11 ಇರುತ್ತೆ. ಓಕೆ, ಈಗ ಸೋಡಿಯಂ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆನೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಈಗ 11 ಪ್ರೋಟಾನ್ಸ್ ಅಂದ್ರೆ 11 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ? ಆ ಒಂದು ಆಟಮ್ ಅಲ್ಲಿ, ಈಗ ಸೋಡಿಯಂ ಅಲ್ಲಿ 11 ಪ್ರೋಟಾನ್ಸ್ ಅಂದ್ರೆ 11 ಎಲೆಕ್ಟ್ರಾನ್ಸ್. ಓಕೆ, ಸೊ ಸಿಮಿಲರ್ಲಿ ಫಾರ್ ನಿಯಾನ್ ಇದು ಇನರ್ಟ್ ಗ್ಯಾಸ್. ಸೊ ಇದರಲ್ಲಿ 10 ಪ್ರೋಟಾನ್ಸ್ ಇರುತ್ತೆ. 10 protons and 10 electrons. Okay, ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ
ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈಗ ನಾವು ಈ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ನೋಡ್ತಿರೋದು ನಾವಿಲ್ಲಿ. ಓಕೆನಾ? ಸೊ ಎಲೆಕ್ಟ್ರಾನ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಶೆಲ್ಸ್ ಅಲ್ಲಿ ಅಂತ ಈಗ ಹೇಳ್ತೀನಿ ನೋಡಿ ನಿಮ್ಗೆ. ಸೋಡಿಯಂ ಅಲ್ಲಿ 11 ಅಲ್ವಾ ಎಲೆಕ್ಟ್ರಾನ್ಸ್ ಇರೋದು. ಈ 11 ಎಲೆಕ್ಟ್ರಾನ್ಸ್ ಕೆ ಅಲ್ಲಿ 2 ಅಕಾಮಡೇಟ್ ಆಗುತ್ತೆ. ಓಕೆನಾ? 11 ಅಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ ಸಬ್ಸ್ಟ್ರಾಕ್ಟ್ ಮಾಡಿ. ಮತ್ತೆ ಎಲ್ ಕ್ಯಾನ್ ಅಕಾಮಡೇಟ್ ಓನ್ಲಿ 8 ಎಲೆಕ್ಟ್ರಾನ್ಸ್. ಓಕೆ, ಮತ್ತೆ ಮಿಕ್ಕಿರೋದೆಷ್ಟು? 1 ಮಿಕ್ಕುತ್ತಲ್ವಾ. 2 + 8 ಎಷ್ಟಾಯ್ತು? 10 ಆಯ್ತು. ಇಲ್ಲಿ 11 ಇದೆ. ಇನ್ನು 1 ಎಲೆಕ್ಟ್ರಾನ್ ಎಂ ಅಲ್ಲಿ ಅಕಾಮಡೇಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಿಯಾನ್ ಅಲ್ಲಿ 10 ಎಲೆಕ್ಟ್ರಾನ್ಸ್ ಇದೆ. ಈ 10 ಎಲೆಕ್ಟ್ರಾನ್ಸ್ ಕೆ ಕ್ಯಾನ್ ಅಕಾಮಡೇಟ್ 2 ಎಲೆಕ್ಟ್ರಾನ್ಸ್, ಎಲ್ ಕ್ಯಾನ್ ಅಕಾಮಡೇಟ್ 8 ಎಲೆಕ್ಟ್ರಾನ್ಸ್. 8 + 2 ಎಷ್ಟಾಯ್ತು? 10 ಎಲೆಕ್ಟ್ರಾನ್ಸ್ ಆಯ್ತು. ಈ 10 ಎಲೆಕ್ಟ್ರಾನ್ಸ್ ನಾವು ಇಲ್ಲಿ ಕೆ ಶೆಲ್ ಮತ್ತೆ ಎಲ್ ಶೆಲ್ ಅಲ್ಲಿ ಅರೇಂಜ್ ಮಾಡಿದೀವಿ. ಓಕೆನಾ? ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಪೊಟ್ಯಾಷಿಯಮ್ದು ಅಟಮಿಕ್ ನಂಬರ್ ಬಂದ್ಬಿಟ್ಟು 19, ಅಂದ್ರೆ 19 ಪ್ರೋಟಾನ್ಸ್ ಅಂಡ್ 19 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ 19 ಎಲೆಕ್ಟ್ರಾನ್ಸ್ ಕೆ ಶೆಲ್ ಕ್ಯಾನ್ ಅಕಾಮಡೇಟ್ 2 electrons, L can accommodate 8 electrons, M can accommodate 18 electrons accommodate ಮಾಡಬಹುದು. ಆದರೆ ಇಲ್ಲಿ ಮಿಕ್ಕಿರೋದೆಷ್ಟು? 9 ಅಲ್ವಾ. ಸೊ ದಿಸ್ ಇಸ್ ದ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಫಾರ್ ನಿಯಾನ್, ದಿಸ್ ಇಸ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಫಾರ್ ಸೋಡಿಯಂ. ಓಕೆ, ಸೊ ಈ ತರ ನಾವು ಎಲೆಕ್ಟ್ರಾನ್ಸ್ ನ ಶೆಲ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಮ್ಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಕ್ಟೇಟ್ ಸ್ಟೇಟ್. ಇದನ್ನ ಆಕ್ಟೇಟ್ ರೂಲ್ ಅಂತಾನು ಕರಿತೀವಿ, ಹೇಳಿದ್ನಲ್ವಾ. ಸೊ ಆಕ್ಟೇಟ್ ಅಂದ್ರೆ ಏನು? ಆಕ್ಟಾ ಅಂದ್ರೆ 8. ಈಗ ಆಕ್ಟೇಟ್ ಸ್ಟೇಟ್ ಅಥವಾ ಆಕ್ಟೇಟ್ ರೂಲ್ದು ಒಂದು ಏನ್ ಹೇಳುತ್ತೆ ಅಂದ್ರೆ, ಈಗ ಯಾವ ಆಟಮ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ನಾವು ಇಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇಲ್ಲಿ ಓದಿದ್ವಲ್ವಾ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ. ಓಕೆ, ಸೊ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಯಾವ ಆಟಮ್ಗೆ 8 ಇರುತ್ತೋ ಆ ಆಟಮ್ ಸ್ಟೇಬಲ್ ಆಗಿರುತ್ತೆ. ಸ್ಟೇಬಲ್. ಓಕೆ, ದ ಆಟಮ್ ವಿಚ್ ಹ್ಯಾಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆಫ್ 8 ಅದು ಸ್ಟೇಬಲ್ ಆಗಿರುತ್ತೆ. ದಟ್ ಈಸ್ ದ ಆಕ್ಟೇಟ್ ರೂಲ್ ಆರ್ ಆಕ್ಟೇಟ್ ಸ್ಟೇಟ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಿಯಾನ್ ಅಲ್ಲಿ ನಮಗೆ 10 ಎಲೆಕ್ಟ್ರಾನ್ಸ್ ಇದೆ. ಈ 10 ಎಲೆಕ್ಟ್ರಾನ್ಸ್ ಇಲ್ಲಿ ನೋಡಿ ಕೆ ಅಲ್ಲಿ ನಾವು 2 ಅಕಾಮಡೇಟ್ ಮಾಡಿದ್ವಿ, ಎಲ್ ಶೆಲ್ ಅಲ್ಲಿ 8. ಇಲ್ಲಿ ನೋಡಿ ವ್ಯಾಲೆನ್ಸ್ ಶೆಲ್ ಆರ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಇದೆ ಎಲೆಕ್ಟ್ರಾನ್ಸ್. ಸೊ ದಿಸ್ ಈಸ್ ಸ್ಟೇಬಲ್. ನಿಯಾನ್ ಆಟಮ್ ನಿಯಾನ್ ಈಸ್ ಸ್ಟೇಬಲ್. ಇಲ್ಲಿ ಸೋಡಿಯಂ ನೋಡಿ, ಸೋಡಿಯಂ ಅಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ. ಲಾಸ್ಟ್ ಎಂ ಅಲ್ಲಿ ಓನ್ಲಿ 1 ಎಲೆಕ್ಟ್ರಾನ್. ಇಲ್ಲಿ 8 ಎಲೆಕ್ಟ್ರಾನ್ಸ್ ಇಲ್ಲ, ಇಟ್ ಕಂಟೈನ್ಸ್ ಓನ್ಲಿ 1 ಎಲೆಕ್ಟ್ರಾನ್. ಸೊ ದಿಸ್ ಇಸ್ ನಾಟ್ ಅ ಸ್ಟೇಬಲ್. ಓಕೆ, ಅದೇ ತರ ಪೊಟ್ಯಾಷಿಯಂ, ಕೆ ಅಂದ್ರೆ ಪೊಟ್ಯಾಷಿಯಂ ಅಲ್ವಾ. ಸೊ ಪೊಟ್ಯಾಷಿಯಂ ಅಲ್ಲಿ 9 ಇದೆ ಎಲೆಕ್ಟ್ರಾನ್ಸ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ಸ್ಟೇಬಲ್. ಓಕೆನಾ? ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡು ಕೊಡ್ತೀನಿ ನೋಡಿ ನಿಮಗೆ. ಆರ್ಗಾನ್, ಇಟ್ ಕಂಟೈನ್ಸ್ 18 ಎಲೆಕ್ಟ್ರಾನ್ಸ್. ಈ 18 ಎಲೆಕ್ಟ್ರಾನ್ಸ್ ಕೆ ಅಲ್ಲಿ 2 ಅಕಾಮಡೇಟ್ ಮಾಡಿದ್ವಿ, ಎಲ್ ಅಲ್ಲಿ 8 ಅಕಾಮಡೇಟ್ ಮಾಡಿದ್ವಿ, ಎಂ ಅಲ್ಲಿ 8 ಅಕಾಮಡೇಟ್ ಮಾಡಿದ್ವಿ. ಇಲ್ಲಿ ನೋಡಿ 2 + 8 ಎಷ್ಟಾಯ್ತು? 10 ಆಯ್ತು. 10 + 8 18. ಓಕೆ, ಲಾಸ್ಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 8 ಇದೆ. ಸೊ ಆರ್ಗಾನ್ ಈಸ್ ಆಲ್ಸೋ ಸ್ಟೇಬಲ್. ಈಗ ಯಾವುದೇ ಒಂದು ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಅದು ಸ್ಟೇಬಲ್ ಅಂತ ಕರಿತೀವಿ. ಓಕೆನಾ? ಅದೇ ಆಕ್ಟೇಟ್ ರೂಲ್ ಅಥವಾ ಆಕ್ಟೇಟ್ ಸ್ಟೇಟ್. ಈಗ ಸ್ಟೇಬಲ್ ಅಂದ್ರೆ ಏನು? ಕೆಲವೊಬ್ಬರಿಗೆ ಡೌಟ್ ಬರ್ತಿರುತ್ತೆ. ಸೊ ಈಗ ಸ್ಟೇಬಲ್ ಅಂದ್ರೆ ಏನು? ಸೊ ಸ್ಟೇಬಲ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಶೀತ ಆಗಿರುತ್ತೆ, ಕೆಮ್ಮು, ನೆಗಡಿ ಆ ಥರ ಆಗಿದ್ರೆ ನಿಮ್ಮ ಹೆಲ್ತ್ ಅನ್ಸ್ಟೇಬಲ್ ಆಗಿರುತ್ತಲ್ವಾ. ಸೊ ನಿಮಗೆ ಡೈಲಿ ಆಕ್ಟಿವಿಟೀಸ್
ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಸೊ ದಟ್ ಈಸ್ ಅ ಅನ್ಸ್ಟೇಬಲ್ ಸ್ಟೇಟ್. ವೆನ್ ಯು ಆರ್ ಹೆಲ್ತಿ, ನಿಮ್ಗೆ ಯಾವುದೇ ಈ ತರ ಶೀತ ಕೆಮ್ಮು ಏನೂ ಇಲ್ಲ ಅಂದ್ರೆ ಯು ವಿಲ್ ಬಿ ಹೆಲ್ತಿ, ಅದನ್ನ ಸ್ಟೇಬಲ್ ಸ್ಟೇಟ್ ಅಂತ ಕರಿತೀವಿ. ಸೊ ಆಗ ನಿಮ್ಗೆ ಯಾವುದೇ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಏನು ಕಷ್ಟ ಅನ್ಸಲ್ಲ. ಸೊ ದಟ್ ಈಸ್ ಅ ಸ್ಟೇಬಲ್ ಸ್ಟೇಟ್. ಓಕೆ, ಇಲ್ಲಿ ಆಟಮ್ಸ್ ಅಲ್ಲಿ ಸ್ಟೇಬಲ್ ಸ್ಟೇಟ್ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ವೆನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ 8 in number. ಓಕೆ, ಫಾರ್ ಎಕ್ಸಾಂಪಲ್ ಇನ್ ದ ನೋಬಲ್ ಗ್ಯಾಸಸ್. ಈಗ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ದಿಸ್ ಇಸ್ ಅ ಪೀರಿಯಾಡಿಕ್ ಟೇಬಲ್. ನೀವೆಲ್ಲ ನೋಡಿರ್ತೀರಲ್ವಾ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ದರ್ ಆರ್ ಮೆನಿ ಎಲಿಮೆಂಟ್ಸ್. ಓಕೆ, ಸೊ ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಶಿಯಂ, ಫ್ರಾನ್ಸಿಯಂ, ಸೊ ಇವೆಲ್ಲ ಮೆಟಲ್ಸ್. ಓಕೆ, ಈ 2 ಗ್ರೂಪ್ಸ್ ಅಲ್ಲಿ ಇದೆ ಅಲ್ವಾ. ಸೊ ದೀಸ್ ಆರ್ ಮೆಟಲ್ಸ್. ಸೊ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಸೊ ಈ ಎಲಿಮೆಂಟ್ಸ್ ನ ನಾವು ನೋಬಲ್ ಗ್ಯಾಸಸ್ ಅಥವಾ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, ಸೊ ಈ ನೋಬಲ್ ಗ್ಯಾಸಸ್ ಅಥವಾ ಇನರ್ಟ್ ಗ್ಯಾಸಸ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 8 ಆಗಿರುತ್ತೆ. ಸೊ ದೇ ಆರ್ ಆಲ್ವೇಸ್ ಸ್ಟೇಬಲ್. ಓಕೆ, ಈ ನೋಬಲ್ ಗ್ಯಾಸಸ್ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ. ಯಾಕೆ ಸ್ಟೇಬಲ್ ಆಗಿರುತ್ತೆ ಅಂದ್ರೆ ಸೊ ದೇರ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 8 ಆಗಿರುತ್ತೆ. ದೇ ಒಬೇ ದ ಆಕ್ಟೇಟ್ ರೂಲ್. ದೇ ಒಬೇ ದ ಆಕ್ಟೇಟ್ ಸ್ಟೇಟ್. ದೇ ಹ್ಯಾವ್ ದಿ ಆಕ್ಟೇಟ್ ಸ್ಟೇಟ್. ಸೊ ದೇ ವಿಲ್ ಬಿ ಸ್ಟೇಬಲ್ ಇನ್ ನೇಚರ್. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಕ್ಲೋರಿನ್. ಸೊ ಇಲ್ಲಿದೆ ಅಲ್ವಾ, ಗ್ರೀನ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಲ್ವಾ. ಸೊ ಇವೆಲ್ಲ ನಾನ್ ಮೆಟಲ್ಸ್. ಓಕೆ, ಸೊ ಇಲ್ಲಿವರೆಗೆ ನಾವು 2 ಟಾಪಿಕ್ಸ್ ಅನ್ನು ಓದಿದ್ವಿ. ಫಸ್ಟ್ ಒನ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ನೆಕ್ಸ್ಟ್ ಒನ್ ಇಸ್ ಆಕ್ಟೇಟ್ ಸ್ಟೇಟ್ ಆರ್ ಆಕ್ಟೇಟ್ ರೂಲ್. ಓಕೆ, ಥರ್ಡ್ ಒನ್ ಚಾರ್ಜ್ ಆಫ್ ಎನ್ ಅಯಾನ್. ಈಗ ಕೆಲವೊಂದು ಆಟಮ್ಸ್ಗೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಚಾರ್ಜ್ ಆಫ್ ಎನ್ ಅಯಾನ್. ಈಗ ಸೋಡಿಯಂಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕ್ಲೋರಿನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಏನಕ್ಕೆ ಆ ಥರ ಇರುತ್ತೆ ಚಾರ್ಜ್ ಅಂದ್ರೆ ಇಲ್ಲಿ ನೋಡಿ, ಸೋಡಿಯಂನಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಾನ್ಸ್? 11 ಇರುತ್ತಲ್ವಾ. ಸೊ 11 ಎಲೆಕ್ಟ್ರಾನ್ಸ್ ಕೆ ಅಲ್ಲಿ 2, ಎಲ್ ಅಲ್ಲಿ 8, ಎಂ ಅಲ್ಲಿ 1 ಎಲೆಕ್ಟ್ರಾನ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ 11 ಎಲೆಕ್ಟ್ರಾನ್ಸ್ನ ಈ ತರ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈ ಸೋಡಿಯಮ್ಮು 1 ಎಲೆಕ್ಟ್ರಾನ್ನ ಬಿಟ್ಕೊಟ್ರೆ ಅದು ಸ್ಟೇಬಲ್ ಸ್ಟೇಟ್ ಕಾನ್ಫಿಗರೇಷನ್ಗೆ ರೀಚ್ ಆಗುತ್ತೆ ಅಲ್ವಾ. ಸೊ ಇದು 1 ಎಲೆಕ್ಟ್ರಾನ್ನ ಸೋಡಿಯಂ ಆಟಮ್ ಬಿಟ್ಕೊಟ್ರೆ ಅವಾಗ ಏನಾಗುತ್ತೆ, ಅದರ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 8 ಆಗಿರೋದ್ರಿಂದ ಅದು ಸೋಡಿಯಂ ಸ್ಟೇಬಲ್ ಆಗುತ್ತೆ. Sodium can attain stable state only when it can give out 1 electron. ಓಕೆ, ಈಗ 1 ಎಲೆಕ್ಟ್ರಾನ್ ಬಿಟ್ಕೊಟ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಇದರಲ್ಲಿ? 2 + 8 10 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ಬಟ್ ಅದರಲ್ಲಿ 11 ಪ್ರೋಟಾನ್ಸ್ ಇದೆ ಅಲ್ವಾ, ಅದನ್ನು ನಾವು ನೆನ್ಪಿಟ್ಕೋಬೇಕು. ಎಷ್ಟು ಪ್ರೋಟಾನ್ಸ್ ಇದೆನೋ ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ ಅಂತ ನಾನು ಹೇಳಿದ್ನಲ್ವಾ ಫಸ್ಟ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ. ಸೊ ಈಗ ಅದು 1 ಎಲೆಕ್ಟ್ರಾನ್ ಬಿಟ್ಕೊಡ್ತಾ ಇದೆ, ಅದಕ್ಕೆ ಅದರಲ್ಲಿ ಈಗ 10 ಎಲೆಕ್ಟ್ರಾನ್ಸ್ ಇದೆ ಅಂಡ್ 11 ಪ್ರೋಟಾನ್ಸ್ ಇದೆ. ಅಂದ್ರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ 10 ಇದೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಷ್ಟಿದೆ? 11 ಇದೆ. ಒಂದು ಜಾಸ್ತಿ ಇದೆ ಅಲ್ವಾ. ಓಕೆ, 11 10ಗಿಂತ ಜಾಸ್ತಿ ಅಲ್ವಾ. ಸೊ ಇಟ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಓಕೆನಾ. ಸೊ ಒಂದು ಪಾಸಿಟಿವ್ ಚಾರ್ಜ್ ನಾವು ಏನಕ್ಕೆ ಹಾಕಿರೋದಂದ್ರೆ, ಈಗ 1 ಎಲೆಕ್ಟ್ರಾನ್ ಬಿಟ್ಕೊಟ್ಟ ಟೈಮಲ್ಲಿ ಇದು ಸೋಡಿಯಂ ಅಲ್ಲಿ 10 ಇರುತ್ತೆ ಎಲೆಕ್ಟ್ರಾನ್ಸ್, ಬಟ್ ಪ್ರೋಟಾನ್ಸ್ 11 ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಒಂದು ಜಾಸ್ತಿ ಇದೆ. ಓಕೆನಾ. ಸೊ ಅದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆ, ಈಗ ನೋಡಿ ಕ್ಲೋರಿನ್ ಅಲ್ಲಿ ಇಟ್ ಹ್ಯಾಸ್ ಅಟಾಮಿಕ್ ನಂಬರ್ ಆಫ್ 17. ಈ 17 ಎಲೆಕ್ಟ್ರಾನ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ, ಕೆ ಅಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕಿದ್ವಿ, ಎಲ್ 8, ಮಿಕ್ಕಿರೋದು ಎಷ್ಟು ಹೇಳಿ? 7 ಅಲ್ವಾ. 2 + 8 10, 10 + 7 17. ಸೊ 17 ಎಲೆಕ್ಟ್ರಾನ್ಸ್ ನಾವು 3 ಶೆಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈಗ ಈ ಕ್ಲೋರಿನ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್
ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 8 ಆಗಬೇಕು ಅಂದರೆ ಅದಕ್ಕೆ 1 ಎಲೆಕ್ಟ್ರಾನ್ ನಾವು ಕೊಡಬೇಕಾಗತ್ತೆ. ಆವಾಗ 7+7 ಎಲೆಕ್ಟ್ರಾನ್ಸ್ ಇದೆ, ಮತ್ತೆ 1 ಎಲೆಕ್ಟ್ರಾನ್ ಸೇರಿದ್ರೆ 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ 8 ಎಲೆಕ್ಟ್ರಾನ್ಸ್ ಆದರೆ ಇಟ್ ಕೆನ್ ಅಟೈನ್ ದ ಸ್ಟೇಬಲ್ ಸ್ಟೇಟ್. ಓಕೆ, ಸೊ ಸ್ಟೇಬಲ್ ಸ್ಟೇಟ್ ಅಟೈನ್ ಆಗುತ್ತೆ. ಸೊ ಅದಕ್ಕೆ 1 ಎಲೆಕ್ಟ್ರಾನ್ ಬೇಕಾಗತ್ತೆ ಅಲ್ವಾ. ಸೊ ಈ ಕ್ಲೋರಿನಲ್ಲೂ ಸೇಮ್ ಥಿಂಗ್, ಎಷ್ಟು ಪ್ರೋಟಾನ್ಸ್ ಇದೆನೋ ಅಷ್ಟೇ ಎಲೆಕ್ಟ್ರಾನ್, ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಇದೆನೋ ಅಷ್ಟೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್, ದಟ್ ಈಸ್ ಎಲೆಕ್ಟ್ರಾನ್ಸ್. ಓಕೆನಾ. ನಿಮಗೆ ಪ್ರೋಟಾನ್ಸ್ ಅಂದರೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್ ಅಂತ ನಿಮಗೆ ನೆನಪಿರಬೇಕು. ಓಕೆನಾ. ಸೊ ಈಗ ನೋಡಿ, ಇದು 1 ಎಲೆಕ್ಟ್ರಾನ್ ತಗೊಂಡ್ರೆ 18 ಆಗುತ್ತಾ ಎಲೆಕ್ಟ್ರಾನ್ಸ್? 18 ಎಲೆಕ್ಟ್ರಾನ್ಸ್ ಆದರೆ 17 ಪ್ರೋಟಾನ್ಸ್ ಇದೆ. 17 ಪ್ರೋಟಾನ್ಸ್ ಅಂಡ್ 18 ಎಲೆಕ್ಟ್ರಾನ್ಸ್ ಇದೆ. ಈಗ 1 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಕ್ಲೋರಿನ್ ಆಟಮ್ 1 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಸ್ಟೇಬಲ್ ಸ್ಟೇಟ್ ಕಾನ್ಫಿಗರೇಷನ್ ರೀಚ್ ಆಗಿದೆ. ಆಗ ಅದರದ್ದು ಎಲೆಕ್ಟ್ರಾನ್ ನಂಬರ್ ಬಂದ್ಬಿಟ್ಟು 18 ಆಗಿರುತ್ತೆ, ಪ್ರೋಟಾನ್ ನಂಬರ್ ಬಂದ್ಬಿಟ್ಟು 17 ಆಗಿರುತ್ತೆ. ಈಗ ಎಲೆಕ್ಟ್ರಾನ್ ನಂಬರ್ ಜಾಸ್ತಿ ಆಯ್ತಲ್ವಾ ಪ್ರೋಟಾನ್ಗಿಂತ. ಓಕೆ, ಒಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಕ್ಲೋರಿನ್ಗೆ ನಾವು ನೆಗೆಟಿವ್ ಚಾರ್ಜ್ ಕೊಡ್ತೀವಿ. ಓಕೆನಾ. ಕ್ಲೋರಿನ್ಗೆ ಯಾಕೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂದರೆ ಅದರಲ್ಲಿ 1 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಚಾರ್ಜು ಜಾಸ್ತಿ ಆಗಿರುತ್ತೆ. ಪ್ರೋಟಾನ್ಸ್ಗಿಂತ 1 ಎಲೆಕ್ಟ್ರಾನ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ನೆಗೆಟಿವ್ ಚಾರ್ಜ್ ಕೊಡ್ತೀವಿ. ಈಗ ಸೋಡಿಯಂ ಅಲ್ಲಿ ಯಾಕೆ ಪಾಸಿಟಿವ್ ಚಾರ್ಜ್ ಅಂದರೆ ಅದು 1 ಎಲೆಕ್ಟ್ರಾನ್ ಬಿಟ್ಕೊಟ್ಬಿಟ್ಟು ಸ್ಟೇಬಲ್ ಸ್ಟೇಟ್ ಕಾನ್ಫಿಗರೇಷನ್ ರೀಚ್ ಆಗುತ್ತೆ ಅಲ್ವಾ. ಸೊ ಆಗ 1 ಎಲೆಕ್ಟ್ರಾನ್ ಬಿಟ್ಕೊಟ್ರೆ ಅದು 10 ಆಗುತ್ತಲ್ವಾ ಎಲೆಕ್ಟ್ರಾನ್ಸ್, ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ ಅಲ್ವಾ. ಸೊ ಅದಕ್ಕೆ ಪಾಸಿಟಿವ್ ಚಾರ್ಜ್ ಅದಕ್ಕೆ ಸಿಗುತ್ತೆ. ಅರ್ಥ ಆಯ್ತಾ. ಸೊ ಇದರಲ್ಲಿ ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ಇದರಲ್ಲಿ ಬೇಸಿಕ್ ಏನು ಅಂದರೆ ಎಲ್ಲ ಆಟಮ್ಸ್ ಸ್ಟೇಬಲ್ ಕಾನ್ಫಿಗರೇಷನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ಯಾವುದೇ ಒಂದು ಆಟಮ್ ಸ್ಟೇಬಲ್ ಸ್ಟೇಟ್ ಅಥವಾ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ 8 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಥವಾ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅದನ್ನು ನಾವು ಸ್ಟೇಬಲ್ ಸ್ಟೇಟ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ನಿಮಗೆ. ಸೊ ಈ ಸ್ಟೇಬಲ್ ಸ್ಟೇಟ್ಗೆ ಅಟೈನ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಎಲ್ಲ ಆಟಮ್ಸ್. ಓಕೆ, ಸೊ ಆ ಪ್ರಾಸೆಸ್ಸಲ್ಲಿ ಇಟ್ ವಿಲ್ ಹ್ಯಾವ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಡಿಪೆಂಡ್ಸ್ ಅಪಾನ್ ದ ಪರ್ಟಿಕ್ಯುಲರ್ ಆಟಮ್. ಓಕೆ, ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ. ಥ್ಯಾಂಕ್ ಯು.